ನಮಸ್ಕಾರ. ಈ ಸಂವಿಧಾನ ಭಾಗ 2ರ ಮುಂದುವರೆದ ವಿಡಿಯೋ ಇದು. ಈಗಾಗಲೇ ನಾನು ನಿಮಗೆ ಈ ಲೋಕಸಭೆಯಲ್ಲಿ ಇರ್ತಕ್ಕಂಥ ಏನು ಸಭಾಪತಿಗಳಿರ್ತಾರೆ, ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಸಭಾಧ್ಯಕ್ಷರು, ಲೋಕಸಭೆಯ ಸಭಾಧ್ಯಕ್ಷರನ್ನು ನಾವು ಸಭಾಪತಿ ಅಂತ ಕರಿತೀವಿ, ರಾಜ್ಯಸಭೆಯ ಸಭಾಧ್ಯಕ್ಷರನ್ನು ನಾವು ಅಧ್ಯಕ್ಷರು ಅಂತ ಕರಿತೀವಿ. ಅಥವಾ ಇಂಗ್ಲೀಷಲ್ಲಿ ಹೇಳೋದಾದರೆ, in Lok Sabha we call him as a speaker, in Rajya Sabha we call him as a chairman. And as you know, the chairman of the Rajya Sabha is not elected, but the prime minister, the vice president of India will be ex officio chairman of the Rajya Sabha. But for that, the deputy chairman of the Rajya Sabha and the speaker and the deputy speaker of the Lok Sabha are elected among the members of respective houses. And today, as your syllabus talks about both parliament and legislature, state legislature, I am discussing the post of speakers, both in the legislative assembly and also legislative council. ಅಂದರೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ರಾಜ್ಯ ವ್ಯವಸ್ಥೆಯಲ್ಲಿ ಕೂಡ ಶಾಸನ ಮಾಡುವಂತಹ ಒಂದು ಅಂಗ ಇದೆ. ಅದಕ್ಕೆ ನಾವು ವಿಧಾನ ಮಂಡಲ ಅಂತ ಹೇಳ್ತೀವಿ. ಆ ವಿಧಾನ ಮಂಡಲದಲ್ಲಿ ವಿಧಾನಸಭೆ ಇರ್ತದೆ. ಎಲ್ಲ ಕಡೆ, ಎಲ್ಲ ರಾಜ್ಯಗಳಲ್ಲಿ ವಿಧಾನಸಭೆ ಇದೆ. ಆದರೆ ಭಾರತ ದೇಶದ ಕೇವಲ 6 ರಾಜ್ಯಗಳಲ್ಲಿ ನಾವು ವಿಧಾನ ಪರಿಷತ್ತನ್ನು ಕಾಣ್ತೀವಿ ಅನ್ನೋದನ್ನು ನಾನು ಇಲ್ಲಿ ನಿಮ್ಮ ಗಮನಕ್ಕೆ ತರ್ತಾ, ಇಲ್ಲಿ ವಿಧಾನಸಭೆಯ ಅಧ್ಯಕ್ಷರೇನಿರ್ತಾರೆ ಅವರಿಗೆ ನಾವು ಸಭಾಪತಿ ಅಂತ ಹೇಳ್ತೀವಿ. ಇನ್ ಇಂಗ್ಲೀಷ್ ವಿ ಕಾಲ್ ದೆಮ್ ಆಸ್ ದಿ ಸ್ಪೀಕರ್. ದೇರ್ಫೋರ್, how the speakers and deputy speakers election is conducted in state legislative assembly, that is the subject that I am now discussing. Now let us straight away move to the concept. The speaker of the state legislature refers to the speaker of the legislative assembly, that is Vidhana Sabha in the states of India. ರಾಜ್ಯ ವಿಧಾನಸಭೆಯ ಸ್ಪೀಕರ್, ನಾವು ಇದನ್ನು ಸಭಾಪತಿ ಅಂತಲೂ ಹೇಳ್ಬೋದು ಕನ್ನಡದಲ್ಲಿ. ಸಭಾಪತಿ, ಸ್ಪೀಕರ್ಗೆ ಕನ್ನಡದಲ್ಲಿ ನಾವು ಸಭಾಪತಿ ಅಂತ ಹೇಳಿನೂ ಕೂಡ ಹೇಳ್ತೀವಿ. ಆ ವಿಷಯದ ಒಂದು ಚರ್ಚೆಯನ್ನು ನಾನು ಇಲ್ಲಿ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡುವುದಾದ್ರೆ, ಇಫ್ ಯು ಆರ್ ಸೀಯಿಂಗ್ ದ ಸ್ಪೀಕರ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್ ಆರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, relevant constitutional provisions. So Article 178 talks about the speaker and the deputy speaker of the legislative assembly. Every legislative assembly shall have 2 members, speaker and the deputy speaker. So ಕಲಮು ಅಲ್ಲ ಇದು, ಅನುಚ್ಛೇದ ಅಂತ ಮಾಡ್ಕೊಳ್ಳಿ. ಅನುಚ್ಛೇದ 178ರ ಅಡಿಯಲ್ಲಿ ವಿಧಾನಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳನ್ನು ನಾವು ಇರಬೇಕು ಅನ್ನುವುದನ್ನು ನಾವು ಈ ಒಂದು ಅನುಚ್ಛೇದದಲ್ಲಿ ಕಾಣ್ತೀವಿ. ದೆನ್ 179 talks about vacation and removal of the speaker. Vacation and removal of the speaker may resign. He may resign or he may be removed, or a notice of 14 days has to be given. ಒಂದು ವೇಳೆ ನಾವು ಈ ವಿಧಾನಸಭೆಯ ಸಭಾಧ್ಯಕ್ಷರನ್ನು, ದಟ್ ಈಸ್ ರಿಮೂವಲ್ ಆಫ್ ಸ್ಪೀಕರ್, ಇಲ್ಲಿ ಇವರಿಗೆ ಸಭಾಪತಿ ಅಂತಲೇ ಹೇಳ್ಬೇಕು ನಾವು. ಸಭಾಪತಿ ಮತ್ತು ಉಪಸಭಾಪತಿ ಅಂದರೆ ರಾಜೀನಾಮೆ ಕೊಡುವ ಯೋಚನೆ ಸಭಾಪತಿಗೆ ಬಂದರೆ ಅವರು ಉಪಸಭಾಪತಿಗೆ ರಾಜೀನಾಮೆ ಕೊಡಬೇಕು. ಉಪಸಭಾಪತಿಗೆ ರಾಜೀನಾಮೆ ಕೊಡುವ ಯೋಚನೆ ಬಂದರೆ ಅವರು ಸಭಾಪತಿಗೆ ಕೊಡಬೇಕು. ದಟ್ ಈಸ್ ದಿ ವಿಧಾನಸಭೆಯು ಸರಾಸರಿ ಬಹುಮತದಿಂದ ನಿರ್ಣಯ ಪಾಸು ಮಾಡಿದರೆ ಅವರನ್ನು ತೆಗೆದು ಹಾಕಬಹುದು. ಇಫ್ ದೇರ್ ಇಸ್ ಎ ರೆಸಲ್ಯೂಷನ್ ಫ್ರಮ್ ದಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಇಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪಾಸಸ್ ಎ ಬಿಲ್ ಬೈ ಮೆಜಾರಿಟಿ, then he can be removed. But if either the deputy speaker or the speaker, if you want to remove them, a 14 days notice is a must. Point number 1. Then during the discussion, during resolution time,
the person whom you are going to remove will be having a right of expressing his defense. ಅವನು ಮಾತಾಡ್ಬೋದು ಸಭೆಯಲ್ಲಿ, ಅದು ಸಭಾಪತಿ ಇರ್ಬೋದು. ಸಭಾಪತಿಯನ್ನು ತೆಗೆಯುವ ಸಂದರ್ಭದಲ್ಲಿ ಸಭಾಪತಿ ಹಿ ಕ್ಯಾನ್ ರಿಬಟ್ ದ ಚಾರ್ಜಸ್. ತಾನು ಇದು ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂಥೇಳಿ ಅವರು ತಮ್ಮ ಹೇಳಿಕೆಯನ್ನು ಸಭೆಯಲ್ಲಿ ಸದನದಲ್ಲಿ ಹೇಳ್ಬೋದು. ಉಪಸಭಾಪತಿಯನ್ನು ತೆಗೆಯೋದಾದ್ರೆ ಅವರು ಹೇಳ್ಬೋದು ಅಂತಕ್ಕಂಥ ಒಂದಿದು. ಆದರೆ ಅವರಿಗೆ ಮೊದಲೇ 14 ದಿನದ ನೋಟಿಸ್ ಕೊಟ್ಟ ನಂತರನೇ ನೀವು ಈ ಸಭೆಯ ಕಾರ್ಯಕಲಾಪಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. 14 ದಿನದ ನೋಟಿಸ್ಗಿಂತ ಶೀಘ್ರದಲ್ಲಿ ಮೊದಲೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ದೆನ್ ಆರ್ಟಿಕಲ್ 180 ಟಾಕ್ಸ್ ಅಬೌಟ್ ದ powers of deputy speaker and speaker. Powers of 117 vacation and removal. Then article 180 talks about the powers of deputy speaker or the person to perform speaker's duties. In the speaker's absence, okay, when the deputy speaker is absent, this provision is specifically made to say that what is the job of a deputy speaker. Deputy speaker na ಕೆಲಸ ಏನು ಅನ್ನೋದನ್ನು ಇದರಲ್ಲಿ ಹೇಳಲಾಗಿದೆ. In the speaker's absence, the deputy speaker or any other member appointed by the governor performs the speaker's duties. Performs the speaker's duties. Normally, deputy speaker will do. Then, in what circumstances governor may appoint a person as a speaker? When the new legislative assembly is formed, after election, if new assembly is formed, at that time there is a pro tem speaker is appointed by the governor. Otherwise, the deputy speaker will take the charge of the speaker. ಅನ್ನೋದನ್ನು ನಾವಿಲ್ಲಿ ನೋಡಬೇಕು. Then, speaker not to preside while resolution for his removal is under consideration. ಆ ಸ್ಪೀಕರ್ನ ಸಭಾಪತಿಯನ್ನು ತೆಗೆಯುವಂತಹ ಒಂದು ಏನು ರೆಸಲ್ಯೂಷನ್ ಮಾಡ್ತಾ ಇದ್ರೆ, ನಡಾವಳಿಯನ್ನು ನೀವು ಮಾಡ್ತಾ ಇದ್ರೆ, ಅಂಥ ಸಭೆಯ ಅಧ್ಯಕ್ಷತೆಯನ್ನು ಅವರು ವಹಿಸೋಕ್ಕಾಗಲ್ಲ. ಆವಾಗ ಉಪಸಭಾಪತಿ ಅಧ್ಯಕ್ಷತೆ ಏನು ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಬೇಕಾಗ್ತದೆ. ಅದೇ ತೆರನಾಗಿ ಉಪಸಭಾಪತಿಯನ್ನು ತೆಗೆದು ಹಾಕುವ ಸಂದರ್ಭದಲ್ಲಿ ಸ್ಪೀಕರ್ ಅಧ್ಯಕ್ಷರಾಗಿರ್ಬೋದು. ದೇರ್ ಇಸ್ ನೋ ಪ್ರಾಬ್ಲಮ್. ಓಕೆ, ಅಧ್ಯಕ್ಷರ ವಿರುದ್ಧ, ಅಧ್ಯಕ್ಷರಲ್ಲ, ಇದು ಸಭಾಪತಿಯ ವಿರುದ್ಧ, ಸಭಾಪತಿಯ ವಿರುದ್ಧ ನಿರ್ಣಯ ಚರ್ಚೆಯಾಗುವಾಗ ಅವರು ಅಧ್ಯಕ್ಷತೆ ವಹಿಸಬಾರದು. ಅಧ್ಯಕ್ಷತೆ ಹುದ್ದೆಯಿಂದ ತೆಗೆದುಹಾಕುವ ನಿರ್ಣಯ ಚರ್ಚೆ ನಡೆಯುವಾಗ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಬಾರದು. ಸಭಾಪತಿಯ ಹುದ್ದೆಯಿಂದ ತೆಗೆದುಹಾಕುವಾಗ ಅವರು ಆ ಸಭೆಯ ಅಧ್ಯಕ್ಷತೆಯನ್ನು ಅವರು ವಹಿಸಬಾರದು ಅಂತಕ್ಕಂಥದ್ದು. Then, Article 189(4), voting in assembly and casting vote. The speaker has a casting vote in case of a tie. ಇದು ಏನಿದೆಯೋ, ನಾನು ಏನು ಹೇಳ್ತಾ ಇದ್ದೀನೋ ಎಲ್ಲ ನಾವು ಕೇಂದ್ರಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನೇ ಇಲ್ಲಿ ಹೇಳ್ತೀವಿ. ಒಂದೇ ಒಂದು ಬದಲಾವಣೆ ಅಂದರೆ ಆರ್ಟಿಕಲ್, ಅಲ್ಲಿರ್ತಕ್ಕಂಥ ಆರ್ಟಿಕಲ್ಗಳು ಬೇರೆ, ಇಲ್ಲಿರ್ತಕ್ಕಂಥ ಆರ್ಟಿಕಲ್ಗಳು ಬೇರೆ, ಅಥವಾ ಅನುಚ್ಛೇದಗಳು ಬೇರೆ ಅನ್ನೋದನ್ನು ನೀವು ಗಮನಿಸಿದರೆ ಸಾಕು. ಎರಡನ್ನೂ ಒಂದೇ ತೆರನಾಗಿ ನೀವು ಅಭ್ಯಾಸ ಮಾಡಿ ಅದನ್ನು ಏನು ಅನುಚ್ಛೇದಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇಲ್ಲಿ ಕ್ಯಾಸ್ಟಿಂಗ್ ವೋಟ್ ಈಕ್ವಲ್ ಆದಾಗ ಏನು ಮಾಡ್ತಾರೆ, ಸಭಾಧ್ಯಕ್ಷರು ವೋಟ್ ಹಾಕ್ತಾರೆ. ಇಲ್ಲ ಬೇರೆ ಸಂದರ್ಭದಲ್ಲಿ ಸಭಾಧ್ಯಕ್ಷರಿಗೆ ವೋಟ್ ಹಾಕುವ ಅಥವಾ ಸಭಾಪತಿಗೆ ವೋಟ್ ಹಾಕುವ ಅಧಿಕಾರ ಇರೋದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದಟ್ ಈಸ್ ದ ಸಿಚುವೇಶನ್. ದೆನ್ 212, Article 212. What Article 212 says? Courts not to inquiry into the proceedings of the legislature. The speaker's decision in the House, including on procedures and conduct, are protected from judicial review except in certain cases like disqualification under Article 191, interpreted via case law. Okay, ಇಲ್ಲಿ ಒಂದು ನೆನಪಿಟ್ಕೊಳ್ಳಿ, ಸಭಾಪತಿಗಳು ಸದನವನ್ನು ನಡೆಸುವ ಪದ್ಧತಿಯ ಬಗ್ಗೆ, ಸಭೆಯ ಒಳಗಡೆ ಏನು ಪ್ರಕ್ರಿಯೆಗಳು ನಡೀತಾವಲ್ಲ ಆ ಪ್ರಕ್ರಿಯೆಗಳ ಬಗ್ಗೆ ಕೋರ್ಟ್ ಯಾವುದೇ ರೀತಿ ಮೂಗು ತೂರಿಸುವ ಹಾಗಿಲ್ಲ. ಆ್ಯಂಡ್ ಲೆಜಿಸ್ಲೇಟಿವ್ ಪವರ್ ಈಸ್ ಪ್ಲೀನರಿ ಪವರ್.
ಇದನ್ನು ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಅಷ್ಟೇ ಅಲ್ಲ, ಆ ಸದನದ ಪ್ರಕ್ರಿಯೆಗಳನ್ನು ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ. ಕೋರ್ಟಿಗೂ ಕೂಡ ಅದನ್ನು ಪ್ರಶ್ನೆ ಮಾಡುವಂತಹ ಅಧಿಕಾರ ಇಲ್ಲ. ಒಂದೇ ಒಂದು ಸಂದರ್ಭದಲ್ಲಿ ಸಭಾಪತಿ ವಿಷಯದಲ್ಲಿ ನಾವು ಪ್ರಶ್ನೆ ಮಾಡುವಂಥ ಅಧಿಕಾರ ಬರುತ್ತೆ, ಅದು ಡಿಸ್ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ. ಅದನ್ನು ನಾನು ಸಪ್ರೇಟ್ ಶೆಡ್ಯೂಲ್ 10 ಮಾಡುವಾಗ ಅದರ ಬಗ್ಗೆ ವಿವರಣೆಯನ್ನು ನಿಮಗೆ ಕೊಡ್ತೀನಿ. ಅದರ್ವೈಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ಸೈಡ್ ದ legislative assembly or whatever the house, whether it is legislative assembly, whether it is like Lok Sabha, whether it is Rajya Sabha, or it is legislative council, whatever it is, state legislative, ಎಲ್ಲಿ ಇದ್ರೂ ಕೂಡ ಅಲ್ಲಿ ಏನು ಸಭಾಧ್ಯಕ್ಷರು ನಡೆಸುವಂತಹ ಪ್ರಕಾರಗಳಿದಾವಲ್ಲ, ಅವುಗಳನ್ನು ನ್ಯಾಯಿಕ ಮರುಪರಿಶೀಲನೆಗೆ ಒಳಪಡಿಸುವ ಯಾವುದೇ ಅವಕಾಶವಿಲ್ಲ. ಕೆಲವು ಸಂದರ್ಭ ಅಂದರೆ ಡಿಸ್ಕ್ವಾಲಿಫಿಕೇಶನ್, ಒಬ್ಬ ವ್ಯಕ್ತಿಯನ್ನು ಅನರ್ಹಗೊಳಿಸುವಂತಹ ಸಂದರ್ಭದಲ್ಲಿ ಅಂತಹ ವಿಷಯದಲ್ಲಿ ಮಾತ್ರ ಕೋರ್ಟು ಮೂಗು ತೂರಿಸ್ಬೋದು ಅನ್ನೋದನ್ನು ನಾವು ನೋಡ್ತೀವಿ. ದೆನ್ 10th ಶೆಡ್ಯೂಲ್. This is all about the speakers, this one. So this I will discuss in my next class. Oh, sorry. That side has wrongly come here. You just ignore that side. Now you see functions and powers of the speaker. Functions and powers of the speaker. Presides over sessions of the legislative assembly, maintains order and decorum of the house, decides what is money bill, refers bills to committees, oversees their functioning, interprets and applies rules of procedure, then accepts resignations and decides on their validity, clarified in speaker. That is the case law. Again, that I can discuss only in the anti-defection bill and disqualification decisions under the anti-defection law. ನೋಡಿ, ಪ್ರಿಸೈಡ್ಸ್ ಓವರ್ ದ ಸೆಷನ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಆ ಸಭೆಯನ್ನು ಉದ್ದೇಶಿಸಿ ಏನು ಆ ಸಭೆಗೆ ಅಧ್ಯಕ್ಷರಾಗಿ ಸಭೆ ನಡೆಸುವ ಕೆಲಸ ಜವಾಬ್ದಾರಿ ಇವ್ರದ್ದು. ಮೇಂಟೈನ್ಸ್ ಆರ್ಡರ್ ಆ್ಯಂಡ್ ಡೆಕೋರಮ್, ಆ ಸಭೆ ಸುಗಮವಾಗಿ ನಡೆಯುವ ಎಲ್ಲ ವ್ಯವಸ್ಥೆಯನ್ನು ಮಾಡುವಂಥ ಇವರಿಗೆ ಅಧಿಕಾರ ಇರ್ತದೆ. ಅಂದರೆ ಇವರು ಶಿಸ್ತು ಕ್ರಮವನ್ನು ಜರುಗಿಸುವ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ. ಡಿಸೈಡ್ಸ್ ವಾಟ್ ಈಸ್ ಮನಿ ಬಿಲ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಎ ಸ್ಪೀಕರ್ಸ್ ಇಂಪಾರ್ಟೆಂಟ್ ಪವರ್ ಇಸ್ ದಿಸ್. ಯಾವುದು ಹಣಕಾಸು ಮಸೂದೆ ಅಥವಾ ಧನ ಮಸೂದೆ ಅನ್ನುವುದನ್ನು ನಿರ್ಣಯಿಸುವಂಥ ಅಧಿಕಾರ ಕೇವಲ ಸ್ಪೀಕರ್ಗಿರ್ತದೆ. ಹೀಸ್ ಡಿಸಿಷನ್ ಈಸ್ ಫೈನಲ್. ಅದು ಲೋಕಸಭೆಯ ವಿಷಯದಲ್ಲೂ ಅಷ್ಟೇ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲೂ ಅಷ್ಟೇ. ಸಭಾಪತಿಗಳು ಹೇಳಿದ ಮೇಲೆ ಅದು ಫೈನಲ್. ಅದನ್ನು ಯಾರು ಕೋರ್ಟ್ ಕೂಡ ಪ್ರಶ್ನೆ ಮಾಡುವ ಹಾಗಿಲ್ಲ. ರೆಫರ್ಸ್ ಬಿಲ್ಸ್ ಟು ಕಮಿಟೀಸ್. ಯಾವುದೇ ಒಂದು ಮಸೂದೆ ಇವ್ರ ಹತ್ರ ಬಂದಾಗ ದೇ ಕ್ಯಾನ್ ರೆಫರ್ ಇಟ್ ಟು ಎ ಕಮಿಟಿ. ಫಾರ್ ಎಕ್ಸಾಂಪಲ್, ವಕ್ಫ್ ಬಿಲ್ ವಾಸ್ ರೆಫರ್ ಟು ಎ ಕಮಿಟಿ. ಇಂಟರ್ಪ್ರಿಟ್ಸ್ ಆ್ಯಂಡ್ ಅಪ್ಲೈಸ್ ರೂಲ್ಸ್ ಆಫ್ ಪ್ರೊಸೀಜರ್. ನೋಡಿ, ಅಂದರೆ ಸದನ ಯಾವ ರೀತಿ ನಡಿಬೇಕು ಅಂತಕ್ಕಂಥದ್ದನ್ನು ಒಂದು ಪ್ರೊಸೀಜರಲ್ ರೂಲ್ಸ್ ಮಾಡಿರ್ತಾರೆ, ನಿಯಮವನ್ನು ಮಾಡಿರ್ತಾರೆ ಆ ಸಭೆಗೆ. ಅಂದರೆ ಆ ಸಭೆಯೇ ಆ ರೂಲನ್ನು ಮಾಡಿರುತ್ತೆ. ಅದರ ಪ್ರಕಾರ ಸಭೆ ನಡೆಯುವ ಹಾಗೆ ಇವ್ರು ನೋಡ್ಕೊಳ್ತಾರೆ. ಒಂದು ವೇಳೆ ಇವರೇನಾದರೂ ನೆಗ್ಲೆಕ್ಟ್ ಮಾಡಿದರೆ, ಎನಿ ಮೆಂಬರ್ ಕ್ಯಾನ್ ರೈಸ್ ಎ ಪಾಯಿಂಟ್ ಆಫ್ ಆರ್ಡರ್. ವಾಟ್ ಈಸ್ ಪಾಯಿಂಟ್ ಆಫ್ ಆರ್ಡರ್? ಅಂದರೆ ಸದನದ ಕಾನೂನಿನ ಪ್ರಕಾರ, ನಿಯಮದ ಪ್ರಕಾರ ನಡೀತಾ ಇಲ್ಲ ಅನ್ನೋದನ್ನು ನೀವು ಸಭಾಪತಿಗಳ ಗಮನಕ್ಕೆ ತರಬಹುದು. ಆವಾಗ ಸಭಾಪತಿಗಳು ರೂಲಿಂಗ್ ಕೊಡ್ತಾರೆ. ಏನು, ಅವರು ತೆಗೆದಂತಹ ಪಾಯಿಂಟ್ ಆಫ್ ಆರ್ಡರ್ ಸರಿ ಇದ್ದರೆ ಅವ್ರ ಪರವಾಗಿ ರೂಲಿಂಗ್ ಕೊಡ್ತಾರೆ. ಇಲ್ಲ ಅಂದರೆ ಆ ಸದನದ ಕಾರ್ಯಕಲಾಪಗಳು ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಕ್ಸೆಪ್ಟ್ ರೆಸಿಗ್ನೇಷನ್ಸ್ ಆ್ಯಂಡ್ ಡಿಸೈಡ್ಸ್ ಆನ್ ದೇರ್ ವ್ಯಾಲಿಟಿ. ನೋಡಿ, ಯಾರೇ ರಾಜೀನಾಮೆ ಕೊಟ್ಟರೆ ಅಂದರೆ ಸಭೆಯ, ಅಂದರೆ ಅದು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಅಥವಾ ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ಆ ಸಭೆಯ ಸದಸ್ಯರು ಆ ಸಭಾಪತಿಗಳ ಅಧ್ಯಕ್ಷರುಗಳಿಗೆ, ಇಲ್ಲಿ ಸಭಾಪತಿಗೆ, ರಾಜ್ಯಸಭೆಯಲ್ಲಿ ಚೇರ್ಮನ್ಗೆ ರಾಜೀನಾಮೆ ಕೊಡಬೇಕಾಗ್ತದೆ. ಅದೇ ಥರನಾಗಿ ವಿಧಾನಸಭೆಯಲ್ಲಿ ವಿಧಾನಸಭೆಯ ಸಭಾಪತಿಗೆ ಮತ್ತು ವಿಧಾನ ಪರಿಷತ್ತಿನ ಸಭಾಪತಿಗೆ ರಾಜೀನಾಮೆಯನ್ನು ಕೊಡುವಂಥದ್ದು ಇರ್ತದೆ. ಅವರಿಗೆ ರಾಜೀನಾಮೆ ಕೊಡಬೇಕು. ಅವರ ರಾಜೀನಾಮೆಯನ್ನು ಅಂಗೀಕರಿಸುವ ಅಧಿಕಾರವೂ ಇವ್ರಿಗಿರ್ತದೆ. ಆವಾಗ ಈ ಸಭಾಪತಿಗಳು ಏನು ಮಾಡ್ತಾರೆ ಅಂದರೆ, ಇವರು ರಾಜೀನಾಮೆಯನ್ನು ಏನಾದರೂ ಒತ್ತಡದಿಂದ ಕೊಟ್ಟಿದ್ದಾರೋ,
ಹೇಗೋ ಅನ್ನುವುದನ್ನು ಪರಿಶೀಲಿಸಿ ಯಾವುದೇ ಒತ್ತಡವಿಲ್ಲದ ರಾಜೀನಾಮೆಯನ್ನು ಕೊಟ್ಟಿದ್ರೆ ಅಂತಹ ಜನಪ್ರತಿನಿಧಿಗಳ ರಾಜೀನಾಮೆಯನ್ನು ಅವ್ರು ಏನು ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ. ಯಾವ ರೀತಿ ಇದನ್ನು ದಟ್ ಈಸ್ ಕ್ಲಾರಿಫೈಡ್ ಇನ್ ದಿಸ್ ವಿಧಾನಸಭಾ ವರ್ಸಸ್ ಕುಲ್ದೀಪ್ ಬಿಷ್ಣೋಯ್ ಅಂತಕ್ಕಂಥ ಪ್ರಕರಣದಲ್ಲಿ ಇದನ್ನು ಚರ್ಚೆ ಮಾಡಿದ್ದಾರೆ. ಎಲ್ಲಿ ಸಭಾಪತಿಗಳು ಏನು ಮಾಡಬೇಕು ಅಂದರೆ ಆ ಒಂದು ಸದಸ್ಯರು ಕೊಟ್ಟಂತಹ ರಾಜೀನಾಮೆ ಸ್ವ ಇಚ್ಛೆಯಿಂದ ಕೊಟ್ಟಿದ್ದಾರೋ ಇಲ್ಲವೋ ಅನ್ನೋದನ್ನು ಪರೀಕ್ಷೆ ಮಾಡುವಂತಹ ಅಧಿಕಾರ ಯಾರಿಗಿರ್ತದೆ, ಸಭಾಪತಿಗಳು ಇರ್ತದೆ. ದೆನ್ ಡಿಸ್ಕ್ವಾಲಿಫಿಕೇಶನ್ ಡಿಸಿಷನ್ ಅಂಡರ್ ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ಕಾನೂನಿನಲ್ಲಿ ಅವರು ಸಭಾಪತಿಗಳು ಯಾವುದೇ ಒಬ್ಬ ಸದಸ್ಯನನ್ನು ಡಿಸ್ಕ್ವಾಲಿಫೈ ಮಾಡ್ಬೋದು. ಅದನ್ನು ನಾವು ಶೆಡ್ಯೂಲ್ 7 ಪಾಠವನ್ನು ಮಾಡ್ತೀವಿ, ಶೆಡ್ಯೂಲ್ 10 ಪಾಠವನ್ನು ಮಾಡ್ತೀನಿ. ಆವಾಗ ನಿಮಗೆ ವಿವರವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಆ ಒಂದು ಅಧಿಕಾರ ಅವರಿಗಿದೆ, ಡಿಸ್ಕ್ವಾಲಿಫಿಕೇಶನ್ ಮಾಡುವಂಥ ಅಧಿಕಾರ ಕೂಡ ಇದೆ. ಯಾವುದೇ ಒಬ್ಬ ಸದಸ್ಯರು ಪಕ್ಷಾಂತರ ಮಾಡಿದರೆ, ಇಫ್ ಹಿ ಡಿಫೆಕ್ಟ್ಸ್ ದ ಪಾರ್ಟಿ, ಗೋಸ್ ಟು ಅನದರ್ ಪಾರ್ಟಿ, ದೆನ್ ಹಿ ಈಸ್ ಲಯಬಲ್ ಟು ಬಿ ಡಿಸ್ಕ್ವಾಲಿಫೈಡ್ ಫ್ರಮ್ ದ ಹೌಸ್ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. ದೆನ್ ಅದನ್ನೇ ಕನ್ನಡದಲ್ಲಿ ಇಲ್ಲಿ ತರ್ಜುಮೆ ಮಾಡಿದ್ದೀನಿ. ವಿಧಾನಸಭೆಯ ಕಾರ್ಯಾಚರಣೆಗೆ ಅಧ್ಯಕ್ಷತೆ ವಹಿಸುವರು, ವ್ಯವಸ್ಥೆ ಮತ್ತು ಶಿಸ್ತು ಕಾಪಾಡುವರು, ಮನಿ ಬಿಲ್ ಯಾವುದು ಎನ್ನುವುದನ್ನು ತೀರ್ಮಾನಿಸುವರು, ಸಮಿತಿಗಳಿಗೆ ಬಿಲ್ಲುಗಳನ್ನು ವರ್ಗಾವಣೆ, ಬಿಲ್ಲುಗಳಿಗೆ ಕನ್ನಡದಲ್ಲಿ ಮಸೂದೆಗಳು ಅಂತ ಹೇಳ್ತಾರೆ, ಇದಕ್ಕೆ ಮಸೂದೆಗಳು ಅಂತ ಹೇಳ್ತಾರೆ. ಮಸೂದೆಗಳು ನಾನು ಆವಾಗಲೇ ಹೇಳಿದ್ನಲ್ಲ, ವಕ್ಫ್ ಬಿಲ್ನ ಮೊದಲು ಚರ್ಚೆಗೆ ಬಂದಾಗ ಅದನ್ನೊಂದು ಕಮಿಟಿ ಕೊಟ್ಟರು. ಆ ಕಮಿಟಿ ಎಲ್ಲ ಅದನ್ನು ತರ್ಜುಮೆ ಮಾಡಿದ ಮೇಲೆ ತಿರ್ಗಾ ಅದನ್ನು ಮಂಡಿಸಲಾಯಿತು. ನಿಯಮಗಳನ್ನು ವಿವರಿಸಿ ಅನ್ವಯಿಸುವುದು, ರಾಜೀನಾಮೆ ಪತ್ರಗಳನ್ನು ಪರಿಶೀಲಿಸಿ ಅಂಗೀಕರಿಸುವುದು, ಪಕ್ಷ ತ್ಯಾಗದ ತೀರ್ಮಾನಗಳನ್ನು ಕೈಗೊಳ್ಳುವುದು. ಇಷ್ಟೆಲ್ಲ ಅಧಿಕಾರಗಳು ಯಾರಿಗಿರ್ತವೆ, ಸಭಾಪತಿಗಿರ್ತವೆ. ಸಭಾಪತಿಗೆ ಇವೆಲ್ಲ ಅಧಿಕಾರಗಳು ಇರ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಆಂಟಿ ಡಿಫೆಕ್ಷನ್ ಲಾ, ಸಾರಿ ನಾಟ್ ಆಂಟಿ ಡಿಫೆಕ್ಷನ್, ಅಬೌಟ್ ದಿ ಸ್ಪೀಕರ್. ಸ್ಪೀಕರ್ ಎಲ್ಲಿರ್ತಾರೆ? ಸ್ಪೀಕರ್ ಈಸ್ ಅವೈಲೇಬಲ್ ಇನ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ರಾಜ್ಯ ವಿಧಾನಸಭೆಯಲ್ಲಿ. ರಾಜ್ಯ ವಿಧಾನಸಭೆ ನಾವು ಇದೇ ಥರದ ಸ್ಪೀಕರ್ ಹುದ್ದೆಯನ್ನು ನಾವೇನು ಮಾಡಿದ್ದೀವಿ, ಲೋಕಸಭೆಯಲ್ಲಿ ನೋಡಿದ್ದೀವಿ. ಅಲ್ಲಿ ಇಲ್ಲಿ ರಿಪ್ಲಿಕಾ, ಅನುಚ್ಛೇದಗಳ ಬದಲಾವಣೆ ಬಿಟ್ಟರೆ ಎರಡೂ ಒಂದೇ, ಯಾವುದೇ ರೀತಿಯ ವ್ಯತ್ಯಾಸವನ್ನು ನೀವು ಇಲ್ಲಿ ಕಾಣುವುದಿಲ್ಲ. ಇದಕ್ಕೆ ನಾವು ಲೋಕಸಭೆ ಅಂತೀವಿ, ಲೋಕಸಭೆ. ದಿಸ್ ಈಸ್ ಅಬೌಟ್ ಸ್ಪೀಕರ್, ವೆದರ್ ಇಟ್ ಈಸ್ ಇನ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆರ್ ಇನ್ ದಿಸ್ ಐ ಹ್ಯಾವ್ ಆಲ್ರೆಡಿ ಡಿಸ್ಕಸ್. ದೆನ್ ಕಮ್ಸ್ ಚೇರ್ಮನ್. ಇವರಿಗೆ ಸಭಾಪತಿ ಅಂತೀವಿ, ಸಭಾಪತಿ. ಚೇರ್ಮನ್ ಎಲ್ಲಿ? ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್, ರಾಜ್ಯ ವಿಧಾನ ಪರಿಷತ್. ರಾಜ್ಯ ವಿಧಾನ ಪರಿಷತ್ ಇದು ರಾಜ್ಯ ವಿಧಾನಸಭೆ. ರಾಜ್ಯ ವಿಧಾನಸಭೆ, ರಾಜ್ಯ ವಿಧಾನಸಭೆಯಲ್ಲಿ ಸ್ಪೀಕರ್ ಇರ್ತಾರೆ. ರಾಜ್ಯ ವಿಧಾನ ಪರಿಷತ್ತಿನಲ್ಲಿ ಯಾರಿರ್ತಾರೆ? ಚೇರ್ಮನ್ ಇರ್ತಾರೆ. ಇಲ್ಲಿಯೂ ಕೂಡ ಅಷ್ಟೇ, ರಾಜ್ಯಸಭೆ. ರಾಜ್ಯಸಭೆಯಲ್ಲಿ ಇಲ್ಲೇನಾಗ್ತದೆ ಅಂತಂದ್ರೆ ರಾಜ್ಯಸಭೆ. ಈ ರಾಜ್ಯಸಭೆಯಲ್ಲಿಯೂ ಕೂಡ ಇಲ್ಲಿ ಚೇರ್ಮನ್ ಇರ್ತಾರೆ. ಇಲ್ಲಿರುವಂತಹ ಚೇರ್ಮನ್ನು ಎಕ್ಸ್ ಆಫೀಷಿಯೋ ಅಂದರೆ ನಮ್ಮ ದೇಶದ ವೈಸ್ ಪ್ರೆಸಿಡೆಂಟು. ಸಾಮಾನ್ಯವಾಗಿ ಏನಾಗಿರ್ತಾರೆ? ಪದನಿಮಿತ್ತ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ಆದರೆ ಇಲ್ಲಿ ಹಿ ಈಸ್ elected from members of ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಆ ಪರಿಷತ್ತಿನ ಸದಸ್ಯರುಗಳ ಮುಖಾಂತರ ಅವರಲ್ಲಿ ಒಬ್ಬನು ಏನಾಗಿರ್ತಾನೆ? ವಿಧಾನ ಪರಿಷತ್ತಿನ ಸದಸ್ಯನಾಗಿರ್ತಾನೆ. ಮುಂದುವರೆದು ಡೆಪ್ಯೂಟಿ ಚೇರ್ಮನ್. ಈ ಡೆಪ್ಯೂಟಿ ಚೇರ್ಮನ್ನು ಏನಾಗ್ತಾರೆ ಅಂದ್ರೆ ಇದೇ ತೆರನಾಗಿ ಎಲೆಕ್ಟ್ ಆಗ್ತಾರೆ, ಅವರು ಕೂಡ ಎಲೆಕ್ಟ್ ಆಗ್ತಾರೆ. ಯಾವ ಸಂದರ್ಭದಲ್ಲಿ ಚೇರ್ಮನ್ ಇರೋದಿಲ್ವೋ ಆವಾಗ ಡೆಪ್ಯೂಟಿ ಚೇರ್ಮನ್ ಆಗಿ ಕೆಲಸ ಮಾಡ್ತಾರೆ. ಅದು ಲೋಕಸಭೆ ಆದ್ರೆ, ಜನಪ್ರತಿನಿಧಿಗಳ ಸಭೆ ಆದ್ರೆ ಅಲ್ಲಿ ಸ್ಪೀಕರ್ ಅಂತ ಹೇಳ್ತಾರೆ. ಇದು ರಾಜ್ಯಸಭೆ ಅಥವಾ ಮೇಲ್ಮನೆಗೆ ನಾವೇನ್ ಮಾಡ್ತೀವಿ? ಚೇರ್ಮನ್ ಅಂತ ಹೇಳ್ತೀವಿ.
ಇವರಿಗೆ ಚೇರ್ಮನ್ ರಾಜ್ಯಸಭಾ ಅಂತೀವಿ, ಇವರಿಗೆ ಚೇರ್ಮನ್ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳ್ತೀವಿ. ಅಷ್ಟೇ ವ್ಯತ್ಯಾಸ. ಈ ಡೆಪ್ಯೂಟಿ ಚೇರ್ಮನ್ನು ಇಲ್ಲಿಯೂ ಕೂಡ ಅಷ್ಟೇ. ಏನು ವಿಧಾನ ಪರಿಷತ್ತಿಗೆ ಸಂಬಂಧಪಟ್ಟಂತಹ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಏನಿದೆ ಚೇರ್ಮನ್ನ, ಇಟ್ ಇಸ್ ಆಲ್ ಒನ್ ಅಂಡ್ ದ ಸೇಮ್. ಇಟ್ ಇಸ್ ಆಲ್ ಒನ್. ಇದು ಕನ್ನಡದಲ್ಲಿ ಇವ್ರು ಏನಂತಾರೆ? ಅಧ್ಯಕ್ಷರು ಅಂತ. ಅಧ್ಯಕ್ಷರು, ಪರಿಷತ್ ಅಧ್ಯಕ್ಷರು, ವಿಧಾನ ಪರಿಷತ್ ಅಧ್ಯಕ್ಷರು ಅಂತ ಹೇಳ್ತಾರೆ, ಉಪಾಧ್ಯಕ್ಷರು ಅಂತ ಹೇಳ್ತಾರೆ. ಅಷ್ಟೇ ವ್ಯತ್ಯಾಸ. ಎರಡೂ ಕೂಡ ಒಂದೇ. ಇದು ನಿಮಗೆ ರಾಜ್ಯ ಸಭೆಗೆ ಕೇಳಿದರೆ, ಅಂದರೆ ರಾಜ್ಯ ವಿಧಾನಸಭೆಗೆ ಸಂಬಂಧಪಟ್ಟಂತೆ ಕೇಳಿದರೆ ಇದು ನಿಮಗೆ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಇದೊಂದು ವಿಶೇಷ ವಿಡಿಯೋನ ನಾನು ನಿಮಗೆ ಮಾಡಿದ್ದೀನಿ. ಆದರೆ ನನ್ನ ಪ್ರಕಾರ ನಿಮಗೇನಾದರೂ ಪ್ರಶ್ನೆಗಳನ್ನ ಕೇಳೋದಾದರೆ, ಅದು ಲಾಂಗ್ ಆನ್ಸರ್ ಪ್ರಶ್ನೆಗಳನ್ನ ಕೇಳೋದಾದರೆ ಲೋಕಸಭೆಯನ್ನು ರೆಫರೆನ್ಸ್ ಇಟ್ಕೊಂಡು ಕೇಳ್ತಾರೆ. ಈ ರಾಜ್ಯಸಭೆಯ ರೆಫರೆನ್ಸನ್ನು ಇಟ್ಕೊಂಡು ನಿಮಗೆ ಶಾರ್ಟ್ ನೋಟ್ನ ಕೇಳುವಂತಹ ಒಂದು ಸಾಧ್ಯತೆ ಇರ್ತದೆ ಅನ್ನುವಂಥದ್ದನ್ನು ನಿಮಗೆ ನೆನಪಿಸುತ್ತಾ ಈ ಒಂದು ಸಣ್ಣ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ನಾನು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಇದ್ರ ಬಗ್ಗೆ ಇಂಟ್ರಡಕ್ಷನ್ ಮಾತ್ರ ಕೊಟ್ಟಿದ್ದೀನಿ. ಅಂದರೆ ರಾಜ್ಯ ವಿಧಾನ ಪರಿಷತ್ತಿನ ಬಗ್ಗೆ ಇಂಟ್ರಡಕ್ಷನ್ ಮಾತ್ರ ಕೊಟ್ಟಿದ್ದೀನಿ. ರಾಜ್ಯ ವಿಧಾನಸಭೆಯ ಬಗ್ಗೆ ನಾನೇನು ಮಾಡಿದ್ದೀನಿ, ನಿಮಗೆ ಸ್ಪೀಕರ್ ಸಭಾಪತಿಯ ಬಗ್ಗೆ ವಿವರವಾದಂತಹ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಅಂದರೆ ರಾಜ್ಯ ವಿಧಾನಸಭೆಯ ಅಧ್ಯಕ್ಷರನ್ನ MLAಗಳಲ್ಲಿ ಒಬ್ಬರನ್ನು ಆರಿಸ್ತೀವಿ. ಆರಿಸಿದ ನಂತರ ಅವ್ರನ್ನ ತೆಗಿಬೇಕು ಅಂತಂದರೆ ಅದಕ್ಕೆ ನೀವು ರೆಸಲ್ಯೂಷನ್ ಪಾಸ್ ಮಾಡಿ ಪೂರ್ಣ ಬಹುಮತದಿಂದ ಅವ್ರನ್ನೇನು ಮಾಡಬೇಕು? ತೆಗಿಬೇಕು. ಪೂರ್ಣ ಬಹುಮತ ಅಂದರೆ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು. ಪ್ರೆಸೆಂಟ್ ಇದ್ದವರಲ್ಲ, ಹಾಜರಿದ್ದವರಲ್ಲ, ಒಟ್ಟು ಸದಸ್ಯರಿಗಿಂತ ಅರ್ಧಕ್ಕಿಂತ ಹೆಚ್ಚಿದ್ದವ್ರ ಕಡೆಯಿಂದ ನಾವೇನು ಮಾಡಬೇಕು? ಅದೇನಾದರೂ ನಿರ್ಣಯ ಪಾಸ್ ಆದರೆ ಅವ್ರನ್ನ ತೆಗಿಬೇಕಾಗ್ತದೆ. ಅಂದರೆ ನೀವು ಸ್ಪೀಕರ್ನ ಸಭಾಪತಿಯನ್ನು ತೆಗಿಬೇಕಂದ್ರೆ ವಿಧಾನಸಭೆಯಲ್ಲಿ ಆ ರೀತಿಯಾದಂತಹ ನಿರ್ಣಯವನ್ನು ಕೈಗೊಳ್ಳಬೇಕು. ಅಥವಾ ಚೇರ್ಮನ್ ತೆಗಿಬೇಕು ಅಂದರೆ, ಚೇರ್ಮನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ತೆಗಿಬೇಕು ಅಂತಂದರೆ ನೀವೇನು ಮಾಡಬೇಕು? ವಿಧಾನ ಪರಿಷತ್ತಿನಲ್ಲಿ ಆ ರೀತಿಯಾದ ನಿರ್ಣಯವನ್ನು ತೆಗೆದುಕೊಳ್ಬೇಕು. ಇದು ತೆಗೆಯುವಂಥ ವಿಚಾರ ಆಯಿತು. ನಂತರದಲ್ಲಿ ಸಭಾಪತಿ ಯಾವಾಗ ಇರೋದಿಲ್ವೋ ಆವಾಗ ಉಪಸಭಾಪತಿ ಸಭಾಪತಿ ಕೆಲಸವನ್ನು ಮಾಡ್ತಾರೆ. ಸಭಾಪತಿ ಇರುವಾಗ ಅವರು ಸಾಮಾನ್ಯ ಸದಸ್ಯನಂತೆ ಕೂತಿರ್ತಾರೆ, ಅವರು ವೋಟಿಂಗ್ ಪವರು ಎಲ್ಲ ಇರುತ್ತೆ. ಆದರೆ ಉಪಸಭಾಪತಿ ಸಭಾಪತಿ ಆದ ಸಂದರ್ಭದಲ್ಲಿ ವೋಟಿಂಗ್ ಏನಾದರೂ ನಡೆದ್ರೆ ಆವಾಗ ಉಪಸಭಾಪತಿಗೆ ವೋಟ್ ಹಾಕುವ ಅಧಿಕಾರ ಇರುವುದಿಲ್ಲ. ಒಂದು ವೇಳೆ ಉಪಸಭಾಪತಿ ಇರಲಿ ಅಥವಾ ಸಭಾಪತಿ ಇರಲಿ, ಅವರೇನಾದರೂ ವೋಟಿಂಗ್ ನಡೆದು ಆ ಸಂದರ್ಭದಲ್ಲಿ ಸಮ ವೋಟ್ಗಳು ಬಂದರೆ ಆವಾಗ ಕ್ಯಾಸ್ಟಿಂಗ್ ವೋಟ್ ಹಾಕುವಂತಹ ಅಧಿಕಾರ ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥವ್ರಿಗೆ ಇರ್ತದೆ. ಅದು ರಾಜ್ಯಸಭೆ ಇರಲಿ, ಲೋಕಸಭೆ ಇರಲಿ, ವಿಧಾನ ಪರಿಷತ್ ಇರಲಿ, ವಿಧಾನ ಸಭೆ ಇರಲಿ, ಎಲ್ಲದರಲ್ಲೂ ಆ ರೀತಿಯಾದಂಥ ಅವಕಾಶವಿರುತ್ತೆ. ಒಂದು ತಿಳ್ಕೊಳ್ಳಿ, ಕೆಳಮನೆಯಲ್ಲಿ ಇರುವಂತಹ ಅಧ್ಯಕ್ಷರಿಗೆ ನಾವು ಸಭಾಪತಿ ಅಂತ ಹೇಳ್ತೀವಿ, ಮೇಲ್ಮನೆಯಲ್ಲಿ ಇರ್ತಕ್ಕಂತಹ ಅಧ್ಯಕ್ಷರಿಗೆ ನಾವು ಅಧ್ಯಕ್ಷರು ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಮಾತಾಡೋದಾದ್ರೆ, ಫಾರ್ ಎ ಪರ್ಸನ್ ಹೂ ಪ್ರಿಸೈಡ್ಸ್ ಓವರ್ ದ ಪ್ರೊಸೀಡಿಂಗ್ಸ್ ಆಫ್ ದ ಲೋಯರ್ ಹೌಸ್. Lower houses are the Lok Sabha and the State Legislative Assembly, and that person is called Speaker, and the other person is Deputy Speaker. In case of upper house, maybe it is Rajya Sabha at the Union or State Legislative Council at the state, then those persons are called as the Chairman and the Deputy Chairman. This clarification you should have. In addition to that, one marked difference is all these people are elected from the members of their houses except the Rajya Sabha chairman, except the Rajya Sabha chairman. This Rajya Sabha chairman is the vice president. Election is not there for him, but the deputy chairman there is election. ಇಷ್ಟೆಲ್ಲ ಮಾಹಿತಿಯನ್ನು ನಾನು ಹಿಂದಿನ 2 ವಿಡಿಯೋ ಮತ್ತು ಈ ವಿಡಿಯೋಲ್ಲಿ ಕೊಟ್ಟಿರೋದ್ರಿಂದ ನಿಮಗೆ ಇದಕ್ಕೆ ಒಂದು ಪರಿಪೂರ್ಣವಾದ ಜ್ಞಾನ ನಿಮಗೆ ಬಂದಿದೆ ಅಂದ್ಕೊಂಡು ನಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.